ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹ್ಯಾಪಿನೆಸ್ ಅನ್ನೋ ಜಾಂಬಿ ಸೀರೀಸ್ ನ 3rd ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 2 ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಾರೆ 3rd ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಸಿಗುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಅದೆರಡನ್ನ ನೋಡ್ಕೊಂಡ್ ಬಂದ್ಬಿಡಿ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋಯಿನ್ ಶಾಕಿಂಗ್ ಅಲ್ಲಿ ಇರ್ತಾಳೆ. ಯಾಕಂದ್ರೆ ಅವ್ರ ಫ್ರೆಂಡ್ ಜೋ ಕೂಡ ಆ ಕಂಟೈನರ್ ಒಳಗಡೆ ಹೋಗಿ ಸಿಕ್ಕಾಕೊಂಡು ಆ ಜಾಂಬೀಸ್ ಕಚ್ಚಿದ್ರಿಂದ ಅವನು ಜಾಂಬಿ ಆಗ್ಬಿಟ್ಟಿರ್ತಾನೆ. ಅದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡಿರ್ತಾಳೆ. ಆದ್ರೆ ಇಲ್ಲಿರೋ ಸೋಲ್ಜರ್ಸ್ ಅಲ್ಲ, ನಮ್ ಹೀರೋನ್ ಅವ್ರ ಫ್ರೆಂಡ್ ಜೋನ ಕಂಟೈನರ್ ಒಳಗಡೆನೆ ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ನಮ್ ಹೀರೋಯಿನ್ ಇಲ್ಲ, ಫಸ್ಟ್ ಅವ್ನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಸೋಲ್ಜರ್ಸ್ ನೆಲ್ಲ ಮೀರಿ ಅಲ್ಲಿರೋ ಒಂದು ಕಬ್ಬಿಣದ ರಾಡ್ ತರ ಇರುತ್ತೆ, ಅದನ್ನ ಎತ್ಕೊಂಡೋಗಿ ಕಂಟೈನರ್ ಗೆ ಅಡ್ಡ ಇಟ್ಟು ಅವ್ರ ಫ್ರೆಂಡ್ ನ ಕಾಪಾಡಕ್ಕೆ ಅಂತ ಟ್ರೈ ಮಾಡ್ತಾಳೆ. ಅವಳು ಒಳಗಡೆ ಒಟ್ಟೋಗ್ತಾಳೆ. ಆಲ್ಮೋಸ್ಟ್ ಅದನ್ನ ತಳ್ಕೊಂಡಂಗೆ ಜಾಂಬೀಸ್ ನ ತಳ್ಕೊಂಡೆ ಒಳಗಡೆ ಹೋಗ್ತಾಳೆ. ಈ ಕಡೆ ಹೊರಗಡೆ ಇರೋ ಸೋಲ್ಜರ್ಸ್ ಅವಳಿಗೆ ಹೆಲ್ಪ್ ಮಾಡೋದನ್ನ ಬಿಟ್ಟು ಈಗ ನಾವು ಅವಳನ್ನ ಕಾಪಾಡ್ಕೊಂಡ್ ಕೂತ್ರೆ ನಮ್ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ಒಳಗಡೆನೆ ಬಿಟ್ಟು ಲಾಕ್ ಮಾಡ್ಬೇಕು ಅಂತ ನೋಡ್ತಾರೆ. ಆದ್ರೆ ಸರಿಯಾದ ಟೈಮ್ಗೆ ನಮ್ ಹೀರೋ ಬಂದ್ಬಿಡ್ತಾನೆ. ಅಲ್ಲಿರೋ ಸೋಲ್ಜರ್ಸ್ ನೆಲ್ಲ ತಳ್ಬಿಟ್ಟು ಹೆಂಗಾದ್ರೂ ಮಾಡಿ ಹೀರೋಯಿನ್ ಕಾಪಾಡ್ಬೇಕು ಅಂತ ನೋಡ್ತಾನೆ. ಆದ್ರೆ ಜಾಂಬೀಸ್ ಬಿಡೋ ತರ ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಹೆಂಗೋ ಕಷ್ಟಪಟ್ಟು ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋಯಿನ್ ಫ್ರೆಂಡ್ ಜೋ ಇರ್ತಾನಲ್ಲ, ಅವ್ನ ಇಬ್ಬರನ್ನು ಎಳೆದು ಆಚೆ ಹಾಕ್ತಾರೆ. ಆದ್ರೆ ಜೋ ಈಗ ಪೂರ್ತಿ ಜಾಂಬಿಯಾಗೆ ಚೇಂಜ್ ಆಗ್ಬಿಟ್ಟಿರ್ತಾನೆ. ಜೊತೆಗಂಗೆ ಕಂಟೈನರ್ ಒಳಗಡೆ ಸ್ಮೋಕ್ ತರ ಒಂದ್ ಐಟಮ್ ನ ಹಾಕ್ತಾರೆ. ಅದರಿಂದ ಜಾಂಬೀಸ್ ಎಲ್ಲ ಸ್ವಲ್ಪ ಸೈಲೆಂಟ್ ಆಗುತ್ತೆ. ಅದಾದ್ಮೇಲೆ ಹೆಂಗೋ ಕಷ್ಟಪಟ್ಟು ಕಂಟೈನರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಈಗ ಹೊರಗಡೆ ಬಂದು ಬಿದ್ದಿರೋ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಜೋನ ತೋರಿಸ್ತಾರ ನೋಡಿ, ಅವ್ನ್ ಜಾಂಬಿ ಆಗಿರ್ತಾನಲ್ಲ, ಅವನ ಕಂಟ್ರೋಲ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋಯಿನ್ ನೋಡ್ಬಿಟ್ಟು ನಿನ್ಗೇನು ಆಗಿಲ್ವಲ್ಲ, ನಿನ್ಗೇನು ಏಟ್ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಸ್ವಲ್ಪ ತಂಗೆ ಇಬ್ರು ನೋಡ್ಕೊಳ್ತಾ ಇರ್ತಾರೆ. ಈಗ ಜೋನ್ ಹಂಗೆ ಒಳಗಡೆ ಕರ್ಕೊಂಡೋಗಿ ರೂಮ್ ಅಲ್ಲಿ ಹಾಕಿರ್ತಾರೆ. ಆದ್ರೆ ಈಗ ಸ್ವಲ್ಪ ನಾರ್ಮಲ್ ಆಗಿರ್ತಾನೆ. ನಮ್ ಹೀರೋಯಿನ್ ಮಾತಾಡ್ಸ್ಬೇಕು ಅಂತ ಹೋಗಿರ್ತಾಳೆ. ಆಗ ಅವನು ಸಾರಿ ಕೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇದುವರೆಗೂ ನಾನು ಮಾಡಿರೋ ಕೆಲ್ಸಕ್ಕೆಲ್ಲ ಅಂತ ಅವ್ನು ಸಾರಿ ಕೇಳ್ತಾನೆ. ಅವಳು ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾಳೆ. ಆಗ ಆ ಮೆಡಿಕಲ್ ಅಲ್ಲಿ ಇರ್ತಾಳಲ್ಲ ಇನ್ನೊಬ್ಳು ಸೋಲ್ಜರ್, ಅವಳು ಅಲ್ಲೇ ನಿಂತಿರ್ತಾಳೆ. ಅವಳನ್ನ ನೋಡ್ಬಿಟ್ಟು ನಮ್ ಹೀರೋಯಿನ್ ಬೈತಾಳೆ, ಒಬ್ಳು ಕಷ್ಟ ಪಡ್ತಾ ಇದ್ರೆ ನೀವೆಲ್ಲ ಬಂದು ಹೆಲ್ಪ್ ಮಾಡ್ತೀರಾ ಅಂತ ನೋಡ್ದೆ, ಆದ್ರೆ ನನ್ನನ್ನ ಒಳಗಡೆ ಹಾಕಿ ಲಾಕ್ ಮಾಡಿ ಸಾಯಿಸ್ಬೇಕು ಅಂತ ನೋಡಿದ್ರಲ್ಲ ಅಂದಾಗ ಅವಳು ಹೇಳ್ತಾಳೆ, ನಿನ್ನೊಬ್ಬಳನ್ನ ಕಾಪಾಡಕ್ ಹೋಗಿದ್ರೆ ಆ ಜಾಂಬೀಸ್ ಎಲ್ಲ ಹೊರಗಡೆ ಬಂದಿದ್ರೆ ಎಲ್ಲರೂ ಸಾಯ್ತಾ ಇದ್ರು, ಎಲ್ಲರಿಗೂ ಇನ್ಫೆಕ್ಷನ್ ಹರಡ್ತಾ ಇತ್ತು, ಆದ್ರೆ ನೀನು ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ. ಅವ್ರ ಕಡೆ ಇರೋ ನ್ಯಾಯನ ಹೇಳ್ತಾಳೆ. ಬಟ್ ಇದು ನಮ್ ಹೀರೋಯಿನ್ಗೆ ಕನ್ವಿನ್ಸಿಂಗ್ ಆಗಿಲ್ಲ. ಅವಳು ಕೋಪ ಮಾಡ್ಕೊಳ್ತಾಳೆ. ಕೋಪ ಮಾಡ್ಕೊಂಡೆ ಅಲ್ಲಿಂದ ಹೊರಡ್ತಾಳೆ. ಇನ್ನೊಂದ್ ಕಡೆ ಹೊರಗಡೆ ಹೀರೋ ಆ ಕ್ಯಾಪ್ಟನ್ ನ ಸರಿಯಾಗಿ ಬೈತಾ ಇರ್ತಾನೆ. ಇವರೆಲ್ಲ ಅಫೆಕ್ಟ್ ಆಗಿರೋದು ಒಂದು ಡಿಸೀಸ್ ಇಂದ, ಅದನ್ನ ಹೆಂಗೆ ಕ್ಯೂರ್ ಮಾಡೋದು ಅಂತ ನೋಡಿದ್ರೆ ಇವ್ರನ್ನೆಲ್ಲ ಈ ತರ ಲಾಕ್ ಮಾಡಿ ಇಟ್ಟಿದ್ದೀರಾ. ಅವರೆಲ್ಲ ಜಸ್ಟ್ ಪೇಷಂಟ್ಸ್ ಅಷ್ಟೇ, ಅವರೆಲ್ಲ ಮೃಗಗಳೆಲ್ಲ. ನೀವ್ ಈ ತರ ಟ್ರೀಟ್ ಮಾಡೋದಕ್ಕೆ ಸಪೋಸ್ ನಿಮ್ಗೆ ಡಿಸೀಸ್ ಗೆ ಮೆಡಿಸಿನ್ ಸಿಗ್ಲಿಲ್ಲ ಅಂದ್ರೆ ಇವ್ರನ್ನೆಲ್ಲ ಇದೇ ಕಂಟೈನರ್ ಅಲ್ಲಿ ಇಟ್ಟು ಸಾಯಿಸ್ಬಿಡ್ತೀರಾ ಅಷ್ಟೇ ತಾನೆ ಅಂತ ಕೇಳ್ತಾನೆ. ಅದಕ್ಕ ಕ್ಯಾಪ್ಟನ್ ಹೇಳ್ತಾರೆ, ಸರಿ ಆಯ್ತು, ಅವ್ರನ್ನ ಈ ತರ ನಾನು ಕಂಟ್ರೋಲ್ ಮಾಡಿ ಕಂಟೈನರ್ ಅಲ್ಲಿ ಇಡೋದಿಲ್ಲ, ಅವ್ರನ್ನ ಬಿಟ್ಬಿಡ್ತೀನಿ. ಅವ್ರ ಹತ್ರ ಹೊರಗಡೆ ಬಂದ್ಮೇಲೆ ಫ್ರೆಶ್ ಆಗಿ ಬ್ಲಡ್ ಕೇಳ್ತಾರೆ, ಅದ್ರ ನೀನ್ ಕೊಟ್ಬಿಡು ಅಂತ ಹೇಳ್ತಾರೆ. ಅಷ್ಟೆಲ್ಲ ಮುಖ್ಯವಾಗಿ ಅವ್ರ ಹತ್ರ ಹೊರಗಡೆ ಬಂದ್ರೆ ಎಲ್ಲರಿಗೂ ತೊಂದ್ರೆ ಅನ್ನೋದನ್ನ ಹೇಳ್ತಾರೆ. ಇವ್ರಿಬ್ರು ಈ ತರ ಆರ್ಗ್ಯೂ ಮಾಡ್ತಾ ಇದ್ರೆ ಅದೇ ಜಾಗಕ್ಕೆ ಹೀರೋಯಿನ್ ಬರ್ತಾಳೆ. ಬಂದು ಕ್ಯಾಪ್ಟನ್ ಹತ್ರ ಹೇಳ್ತಾರೆ, ನೋಡಿ ಕ್ಯಾಪ್ಟನ್, ನೀವ್ ಈ ವಿಷಯನ ತುಂಬಾ ದಿನ ಬಚ್ಚಿಡಕ್ ಆಗೋದಿಲ್ಲ. ಒಂದಲ್ಲ ಒಂದಿನ ಜನಗಳಿಗೆ ಈ ವಿಷಯ ಎಲ್ಲ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನೀವೇ ಅದನ್ನ ಎಲ್ಲರಿಗೂ ಹೇಳ್ಬಿಟ್ರೆ ಒಳ್ಳೇದು, ಅಥವಾ ಈ ವಿಷಯನ ನಾನ್ ಎಲ್ಲರಿಗೂ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹಂಗೆ ಕಾರಲ್ಲಿ ಬರ್ತಾ ಇರ್ತಾರೆ. ಅವ್ರ ಅಪಾರ್ಟ್ಮೆಂಟ್ ಕಡೆನೆ ಬರ್ತಾ ಇರೋದು. ಈಗ ಒಳಗಡೆ ಹೋಗ್ಬೇಕು ಅಂತ ನೋಡಿದಾಗ ಸಡನ್ ಆಗಿ ನಮ್ ಹೀರೋನ ನಿಲ್ಸ್ಬಿಟ್ಟು ಮಾಸ್ಕ್ ಎಲ್ಲ ಕೊಡ್ತಾಳೆ. ಏನಕ್ಕೆ ಈಗ ಇವಳಿಂಗ್ ಮಾಡ್ತಿದ್ದಾಳೆ ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಪಾರ್ಟ್ಮೆಂಟ್ ಬಂದಾಗ ಒಬ್ಬ ಕೊಟ್ಟಿರ್ತಾನಲ್ಲ ಮಾಸ್ಕ್ ನ, ಈಗ ಅವ್ನ್ ಬಂದಿರ್ತಾನೆ, ಅದನ್ನ ನೋಡ್ಬಿಟ್ಟೆ ಕೊಟ್ಟಿರ್ತಾಳೆ. ಹೀರೋ ಕೂಡ ಮಾಸ್ಕ್ ಹಾಕು ಅಂತ ಹೇಳ್ಬಿಟ್ಟು ಈಗ ಅವನು ಬಂದ್ಬಿಟ್ಟು ಅವಳನ್ನ ಮಾತಾಡಿಸ್ತಾನೆ. ಮೇಡಮ್, ನಾನ್ ನಿಮ್ನ ಟಿ ಶರ್ಟ್ ಕೇಳಿದ್ದೆ ಅಂತ ಹೇಳಿದಾಗ ನಮ್ ಹೀರೋಯಿನ್ ಕೂಡ ಅಯ್ಯೋ ಹೌದಪ್ಪ ಸಾರಿ ಮರ್ತೋಗ್ಬಿಟ್ಟೆ, ನೆಕ್ಸ್ಟ್ ಟೈಮ್ ತಂದ್ಕೊಡ್ತೀನಿ ಅಂತ ಹೇಳ್ತಾಳೆ. ಈಗ ಹಂಗೆ ಲಿಫ್ಟ್ ಒಳಗಡೆ ಇರ್ತಾರೆ. ಅದೇ ಜಾಗದಲ್ಲಿ ಚಿಕ್ಕ ಹುಡುಗಿ ಇರ್ತಾಳಲ್ಲ, ಅವಳು ಮತ್ತೆ ಅವ್ರ ಅಮ್ಮನೂ ಇರ್ತಾರೆ. ಇವ್ರು ಹಿಂಗೆ ಮಾತಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಮತ್ತೆ ಆ ಲಿಫ್ಟ್ ಒಳಗಡೆ ಇದಕ್ಕೂ ಮುಂಚೆ ಅಪಾರ್ಟ್ಮೆಂಟ್ ಅಲ್ಲಿ ಜಾನ್ ಅಂತ ಒಬ್ಬ ಇದ್ದ ಅಲ್ವಾ, ಅವನ್ಗೂ ಮತ್ತೆ ಇನ್ನೊಂದು ಹುಡುಗಿಗೆ ಅಫೇರ್ ಇದ್ದಿರತ್ತಲ್ವಾ. ಈಗ ಅದೇ ಹುಡುಗಿನ ಕರ್ಕೊಂಡು ಅದೇ ಲಿಫ್ಟ್ ಅಲ್ಲಿ ಬರ್ತಾ ಇರ್ತಾನೆ. ಇಲ್ಲಿ ಮೋಸವಾದ ವಿಷಯ ಏನಂದ್ರೆ ಆ ಹುಡುಗಿನು ಈ ಜಾನ್ ಅನ್ನೋರ್ ವೈಫ್ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇರೋ ಹುಡುಗಿ. ಈ ವಿಷಯ ಅವ್ರ ಹೆಂಡತಿಗೆ ಗೊತ್ತಿರೋದಿಲ್ಲ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಈಗ ನಮ್ ಹೀರೋಯಿನ್ ಅವ್ರ ಫ್ಲಾಟ್ ಗೆ ಹೊರಟೋಗ್ತಾರೆ. ಹೊಟ್ಟೋದ್ಮೇಲೆ ನಮ್ ಹೀರೋಯಿನ್ ಅಂತೂ ಭಯಂಕರವಾಗಿ ರೆಡಿ ಆಗ್ತಾಳೆ, ಯಾವ್ದೋ ಒಂದು ಪಾರ್ಟಿಗೆ ಹೋಗೋ ತರ. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋ ಅವ್ರ ಅಮ್ಮ ಹತ್ರ ಇವಳೀಗ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾಳೆ. ಅದಕ್ಕೋಸ್ಕರನೇ ಇಷ್ಟು ರೆಡಿ ಆಗಿರೋದು. ತುಂಬಾನೇ ನರ್ವಸ್ ಆಗಿ ಫೀಲ್ ಆಗ್ತಾ ಇರ್ತಾಳೆ. ಈಗ ಹಂಗೆ ಮಾತಾಡ್ತಾ ಆಲ್ಮೋಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ಆ ಕಡೆ ಹೀರೋ ಅವ್ರ ಅಮ್ಮನು ಹೇಳ್ತಾರೆ, ಹುಡುಗಿ ನೋಡಕ್ ತುಂಬಾನೇ ಚೆನ್ನಾಗಿದ್ದಾಳೆ ಕಣೋ, ನೀವಿಬ್ಬರಿಗೂ ಹೇಳಿ ಮಾಡಿಸ್ದಂಗಿದೆ ಜೋಡಿ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ಗೂ ಹೇಳ್ತಾರೆ. ನೋಡಮ್ಮ, ಇನ್ಮೇಲೆ ಅವನನ್ನ ನೀನೇ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ. ಅದಕ್ಕೆ ಅವಳು ಕೂಡ ಸರಿ ಆಂಟಿ, ನಾನು ಹುಷಾರಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಇದೇ ಟೈಮಲ್ಲಿ ಇವ್ರ ಹತ್ರ ಮಾತಾಡ್ತಾ ಇದ್ರೆ ಮೇಲೆ ಮನೇಲಿ ನೈಟ್ ಬರ್ತಾ ಇತ್ತಲ್ಲ ಸೌಂಡ್, ಅದೇ ತರ ಸೌಂಡ್ ಬರ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ನಮ್ ಹೀರೋ ಸರಿ ಇರು ನಾನೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಮೇಲೆ ಮನೆಗೆ ಹೋಗಿ ಮಾತಾಡ್ಸಕ್ ಹೋಗ್ತಾನೆ. ಆದ್ರೆ ಅಷ್ಟರಲ್ಲೇ ಲಾಯರ್ ಒಬ್ಬ ಇರ್ತಾನಲ್ಲ, ಅವ್ನು ಹೋಗ್ಬಿಟ್ಟು ಏನ್ ನಿಮ್ ಮನೇಲಿ ಸೌಂಡ್, ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಯಾವಾಗ ನೋಡಿದ್ರು ನಿಮ್ ಮನೇಲಿ ಸೌಂಡ್ ಬರ್ತಾ ಇರುತ್ತೆ, ಏನ್ ಪ್ರಾಬ್ಲಮ್ ಅಂತ ಕೇಳ್ತಾ ಇರ್ತಾರೆ. ಅದನ್ನೇ ನಮ್ ಹೀರೋ ಕೂಡ ಹೋಗ್ಬಿಟ್ಟು ಕೇಳ್ತಾನೆ. ಅಲ್ಲಿರೋರು ಇಬ್ರು ಅದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಅವ್ನು ಏನು ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಕ್ ನೋಡ್ತಾನೆ. ಆದ್ರೆ ಸಡನ್ ಆಗಿ ನಮ್ ಹೀರೋ ಅವ್ನ್ ಟಿ ಶರ್ಟ್ ಗಾಗಿರೋ ಬ್ಲಡ್ ಮಾರ್ಕ್ ನ ನೋಡ್ಬಿಡ್ತಾನೆ. ಅವ್ನ್ಗೇನೋ ಡೌಟ್ ಬರುತ್ತೆ. ಆದ್ರೆ ಅಷ್ಟರಲ್ಲಿ ಇವ್ನ್ ಗರ್ಲ್ ಫ್ರೆಂಡ್ ಬೇರೆ ಹೊರಗಡೆ ಬರ್ತಾಳೆ. ಅಷ್ಟೇನ ಅದನ್ನ ನೋಡಿದ್ಮೇಲೆ ಜಾನ್ ಹೇಳ್ತಾನೆ, ಏನಿಲ್ಲ ನನ್ ವೈಫ್ಗೆ ಸ್ವಲ್ಪ ಮೈ ಹುಷಾರಿಲ್ಲ, ಅದಕ್ಕೋಸ್ಕರ ಅವಳನ್ನ ನೋಡ್ಕೊಳ್ಳೋದಕ್ಕೆ ಅವಳ ಕಂಪನಿಯಿಂದಾನೇ ಹುಡುಗಿ ಬಂದಿರೋದು ಅಂತ ಹೇಳ್ಬಿಟ್ಟು ಹಂಗೆ ಮಾತ್ನ ಮರ್ಸೋ ತರ ಮಾತಾಡ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲಂತೂ ನಮ್ ಹೀರೋಗ್ ತುಂಬಾನೇ
ಡೌಟ್ ಬರುತ್ತೆ ಅವನ ಮೇಲೆ. ಸರಿ ಆಯ್ತಂತ ಹೇಳ್ಬಿಟ್ಟು ಅವ್ರವ್ರ ಮನೆಗೆ ಹೊಟ್ಟೋಗ್ತಾರೆ. ಈಗ ಕ್ಯಾಪ್ಟನ್ ಆ ಟ್ಯಾಬ್ಲೆಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರಲ್ಲ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಬಿಟ್ಟು ಬಂದಿರ್ತಾರಲ್ಲ ಮಿಕ್ದವರು, ಅವರೆಲ್ಲ ಕೂಡ ಈ ತರ ಜಾಂಬೀಸ್ ಆಗಿ ಚೇಂಜ್ ಆಗಿರ್ತಾರೆ, ಒಬ್ಬರೊಬ್ಬರನ್ನ ಕಚ್ಕೊಳ್ತಾ ಇರ್ತಾರೆ. ಆಗ ಕ್ಯಾಪ್ಟನ್ ಸ್ವಲ್ಪ ಕೂಡ ಹಿಂದೆ ಮುಂದೆ ನೋಡಲ್ಲ, ಅವ್ರನ್ನೆಲ್ಲ ಶೂಟ್ ಮಾಡ್ತಾ ಇರ್ತಾನೆ. ಸ್ಟ್ರೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಅಂತ ಇಟ್ಟಿರ್ತಾರಲ್ಲ ಟ್ಯಾಬ್ಲೆಟ್ಸ್, ಅದನ್ನೆಲ್ಲ ಎತ್ಕೊಂಡು ಅಲ್ಲಿಂದ ಹೋಗ್ತಾರೆ ಕ್ಯಾಪ್ಟನ್. ಈಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋಯಿನ್ ಅವ್ರಮ್ಮ ಕಾಲ್ ಮಾಡಿರ್ತಾರೆ. ಏನಮ್ಮ ಚೆನ್ನಾಗಿದ್ಯಾ ನೀನು, ನಿನ್ಗೇನು ಆಗ್ಲಿಲ್ವಲ್ಲ ಅಂತ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ಗೆ ಅರ್ಥ ಆಗಲ್ಲ. ಯಾಕಮ್ಮ ಹಿಂಗ್ ಕೇಳ್ತಾ ಇದೀಯ ಅಂದಾಗ ಅವ್ರಮ್ಮ ಹೇಳ್ತಾರೆ, ಈಗ ಏನೋ ಹೊಸದಾಗಿ ಡಿಸೀಸ್ ಹರಡ್ತಾ ಇದೆ ಅಂತ ಗೊತ್ತಾಯ್ತಮ್ಮ ವಿಷಯ. ಅವತ್ತು ನಿನಗೂ ಈ ಡಿಸೀಸ್ಗೋಸ್ಕರನೇ ಟೆಸ್ಟ್ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ಕೇಳ್ತಾ ಇದೀನಿ, ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ ನನ್ಗೇನು ಪ್ರಾಬ್ಲಮ್ ಇಲ್ಲಮ್ಮ, ಚೆನ್ನಾಗೇ ಇದೀನಿ ಅಂತ ಹೇಳ್ತಾಳೆ. ಬಟ್ ಅವ್ಳಿಗೆ ಯೋಚನೆ ಬರ್ತಾ ಇರುತ್ತೆ, ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು. ಅವಾಗ ನ್ಯೂಸ್ ನೋಡಿದ್ರೆ ಈ ಜೋ ಅನ್ನೋನು ವಿಡಿಯೋ ರೆಕಾರ್ಡ್ ಮಾಡಿದ್ದಲ್ಲ, ಅದೀಗ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಎಲ್ಲಾ ಚಾನೆಲ್ಸ್ ಅಲ್ಲೂ ಅದನ್ನೇ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲಾ ಜನಗಳಿಗೂ ಈಗ ವೈರಸ್ ಬಗ್ಗೆ ಗೊತ್ತಾಗಿರುತ್ತೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಆಫೀಸ್ ನ ತೋರಿಸ್ತಾರೆ. ಅಲ್ಲಿ ಒಬ್ಬ ಪೊಲೀಸು ಸುಮ್ನೆ ಜಾಂಬಿ ಬಂದಿರೋ ಒಂಥರ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಕೋಪ ಪಟ್ಟು ನಮ್ ಹೀರೋ ಅವನ್ನ ಸರಿಯಾಗಿ ಹೊಡೆದ್ಬಿಡ್ತಾನೆ. ಹೊಡೆದ್ಬಿಟ್ಟು ಅಲ್ಲಿಂದ ಹೊರಟ್ ಬಿಡ್ತಾನೆ ನಮ್ ಹೀರೋ. ಈಗ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಸೂಪರ್ ಮಾರ್ಕೆಟ್ ಅಲ್ಲಿ ಮನೆಗ್ ಬೇಕಾಗಿರೋ ಥಿಂಗ್ಸ್ ಎಲ್ಲ ತಗೊಂಡು ಮತ್ತೆ ಅಪಾರ್ಟ್ಮೆಂಟ್ ಗೆ ಬರ್ತಾಳೆ. ಬಂದ್ ನೋಡಿದ್ರೆ ಅಲ್ಲಿ ನಮ್ ಹೀರೋಯಿನ್ ಫೋಟೋ ಹಾಕ್ಬಿಟ್ಟು ಒಂದು ಪೋಸ್ಟರ್ ನ ಹಾಕಿರ್ತಾರೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋಯಿನ್ ಏನಕ್ ನನ್ ಫೋಟೋ ಹಾಕ್ತಾ ಇದೀರಾ ಅಂತ ಕೇಳಿದಾಗ ಆ ಲೇಡಿ ಕೂಡ ಹೇಳ್ತಾರೆ, ನೋಡಮ್ಮ ನೀವ್ ಈ ಅಪಾರ್ಟ್ಮೆಂಟ್ ಗೆ ಹೊಸದಾಗಿ ಬಂದಿದ್ದೀರಾ, ಇಲ್ಲಿ ಕೆಲವೊಂದು ರೂಲ್ಸ್ ಇದೆ. ಮೇಲೆ ಇರೋರೆಲ್ಲ ಸ್ವಂತ ಫ್ಲಾಟ್ ಇಟ್ಕೊಂಡಿರೋರು, ನೀವ್ ಅಲ್ಗೆಲ್ಲ ಹೋಗೋದಕ್ಕೆ ಅಲೌಡೇ ಇಲ್ಲ. ನೀವ್ ಬಾಡಿಗೆ ಮನೆಯವರೆಲ್ಲ ಬಾಡಿಗೆ ಮನೆಯವ್ರ ತರಾನೇ ಇರಿ. ಆ ಜಾಗಕ್ಕೆಲ್ಲ ಏನಕ್ಕೆ ಹೋಗ್ತೀರಾ, ಅದನ್ನು ಮೀರಿ ನೀವು ಡೋರ್ ನ ಹೊಡ್ಕೊಂಡು ಹೋಗಿದ್ದೀರಾ. ನೀವ್ ಇನ್ನೊಂದ್ಸರ್ತಿ ಹತ್ರ ಮಾಡಬಾರದು ಅಂತ ಹೇಳ್ಬಿಟ್ಟೆ ನಿಮ್ ಫೋಟೋನ ಇಲ್ಲಿ ಹಾಕ್ತಾ ಇರೋದು. ಅಷ್ಟೇ ಅಲ್ಲ, ಆ ಸ್ವಂತ ಫ್ಲಾಟ್ ಇಟ್ಕೊಂಡಿರೋರ್ಗು ಮತ್ತೆ ಬಾಡಿಗೆ ಫ್ಲಾಟ್ ಅಲ್ಲಿ ಇರೋರ್ಗು ಒಂದು ಗ್ಯಾಪ್ ಇರಬೇಕು, ಅದನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ್ಮೇಲಂತೂ ನಮ್ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತೆ. ಸ್ವಂತ ಫ್ಲಾಟ್ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಬಾಡಿಗೆಗಿರೋರ್ನೆಲ್ಲ ನೀವು ತುಂಬಾನೇ ಚೀಪ್ ಆಗಿ ನೋಡ್ತಾ ಇದ್ದೀರಾ, ಸ್ವಲ್ಪ ಮರ್ಯಾದಿಂದ ನಡೆಸಿ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಬೈತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ನಮ್ ಹೀರೋಯಿನ್ಗೆ ಸಪೋರ್ಟ್ ಆಗಿ ಇನ್ನೊಂದ್ ಲೇಡಿ ಬರ್ತಾಳೆ. ಆದ್ರೆ ಆ ಲೇಡಿನ ನೋಡಿದ್ಮೇಲೆ ಕೂಡ ಇಲ್ಲಿ ಇದಕ್ಕೂ ಮುಂಚೆ ಮಾತಾಡ್ತಾ ಇದ್ಲಲ್ಲ ಆಯಮ್ಮ, ಅವ್ರನ್ನ ಒಂಥರ ಬೈದ್ ಬಿಡ್ತಾರೆ. ಆಕ್ಚುಲಿ ಈ ಲೇಡಿ ಯಾರಂದ್ರೆ ಅಪಾರ್ಟ್ಮೆಂಟ್ ಗೆ ಲೀಡರ್ ತರ, ಅವ್ರನ್ನ ಬೈಯೋದು ಅಲ್ದೆ ಹೇಳ್ಬಿಟ್ಟು ಹೋಗ್ತಾಳೆ. ಇಲ್ಲಿ ನೀವ್ ಇರ್ಬೇಕಂತಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ನೀವು ಅನುಸರಿಸ್ಕೊಂಡು ಹೋಗೋ ತರ ಇದ್ರೆ ಇರ್ರಿ, ಇಲ್ಲ ಇವಾಗ್ಲೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ನಮ್ ಹೀರೋಯಿನ್ ನೋಡ್ಬಿಟ್ಟು ನೈಟ್ ಅಲ್ಲಿ ನಿಮ್ ಫ್ಲಾಟ್ ಇಂದ ಸೌಂಡ್ ಎಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದಲ್ಲೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದಾರೆ, ಸ್ವಲ್ಪ ನೋಡಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ. ಸೌಂಡ್ ಬರ್ತಾ ಇರೋದು ಮೇಲೆ ಫ್ಲಾಟ್ ಇಂದ, ಯಮನ್ಗೇನೋ ಗೊತ್ತಿರೋ ತರ ನಮ್ಮನೆಯಿಂದ ಬರ್ತಾ ಇದೆ ಅಂತ ಹೇಳ್ತಾಳೆ ಅಂತ ಬೈಕೊಂಡೆ ಹೋಗ್ತಾಳೆ. ಈಗ ನಮ್ ಹೀರೋಯಿನ್ ಅವ್ರ ಮನೆಗೆ ಹೋಗಾದ್ಮೇಲೆ ಅವಳು ಸೂಪರ್ ಮಾರ್ಕೆಟ್ ಇಂದ ತಂದಿರೋ ಐಟಮ್ಸ್ ಎಲ್ಲ ಎತ್ತಿಡ್ತಾ ಇರ್ತಾಳೆ. ಆ ಅಪಾರ್ಟ್ಮೆಂಟ್ ಲೀಡರ್ ಲೇಡಿನ ಬೈಕೊಂಡೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಮೇಲೆ ಫ್ಲಾಟ್ ಇಂದ ಮತ್ತೆ ಸೌಂಡ್ ಬರುತ್ತೆ. ಈ ವಿಷಯಕ್ಕೆ ಇದಕ್ಕೂ ಮುಂಚೆ ಅಮ್ಮ ಬೈದ್ ಬಿಟ್ಟು ಹೋಗಿದ್ದು, ಮತ್ತೆ ಅದೇ ಸೌಂಡ್ ಬರ್ತಾ ಇದೆ ಅಂತ ಟೆನ್ಷನ್ ಆಗ್ಬಿಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ, ಅವಳನ್ನ ಮೀಟ್ ಮಾಡಿ ಅವನ ಐಡಿ ಕಾರ್ಡ್ ತೋರಿಸಿ, ನೋಡಿ ನಾನ್ ಪೊಲೀಸು, ನಿಮ್ ಮೇಡಮ್ ಯಾಕೆ ಆಫೀಸ್ ಬರ್ತಾ ಇಲ್ಲ, ಏನಾಯ್ತು ಅವ್ರಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಅವಳ ಮುಗ್ದಲ್ಲೂ ತುಂಬಾನೇ ಗಾಬರಿ ಕಾಣಿಸುತ್ತೆ. ಆಮೇಲೆ ಏನ್ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಈಗ ಅಲ್ಲಿ ಸೀನ್ ಕಟ್ ಮಾಡಿದ್ರೆ ನಮ್ ಹೀರೋಯಿನ್ಗೆ ಸೌಂಡ್ ಬರ್ತಾ ಇತ್ತಲ್ಲ, ಅದಕ್ಕೆ ಸ್ಟ್ರೇಟ್ ಆಗ ಜಾನ್ ಅವ್ರ ಮನೆಗೆ ಹೊರಟೋಗ್ತಾಳೆ. ತುಂಬಾನೇ ಕೋಪ ಪಡ್ತಾಳೆ. ಎಷ್ಟು ಸತಿ ನಾವ್ ಹೇಳ್ತಾ ಇದ್ರು ಮತ್ತೆ ಮತ್ತೆ ನಿಮ್ ಮನೇಲಿ ಸೌಂಡ್ ಬರ್ತಾನೆ ಇದೆ, ಇದಕ್ ಮೇಲೆ ನಮ್ಗೆ ಪೇಷನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಜೋರಾಗೆ ಕೂಗಾಡ್ತಾಳೆ. ಆಗ ಅವ್ನು ಏನಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ಕೊಡ್ತಾರೆ ರೀಸನ್ಸ್ ಕೊಡ್ತಾನೆ. ಆದ್ರೆ ನಮ್ ಹೀರೋಯಿನ್ಗೆ ಅವ್ನ್ ಟಿ ಶರ್ಟ್ ಗಾಗಿರೋ ಬ್ಲಡ್ ನೋಡಿದ್ಮೇಲೆ ಗೊತ್ತಾಗ್ಬಿಡುತ್ತೆ ಅವ್ರ ವೈಫಿಗೆ ಏನೋ ಮಾಡ್ಬಿಟ್ಟಿದ್ದಾನೆ, ಏನೋ ಅಪಾಯ ಆಗಿದೆ ಅಂತ ಹೇಳ್ಬಿಟ್ಟು. ಅವ್ರನ್ನು ಮೀರಿ ಮನೆ ಒಳಗಡೆ ಬಂದ್ಬಿಡ್ತಾಳೆ. ಅವನು ತಡೆಯಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ ಹೀರೋಯಿನ್ ಅವಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಸ್ಟ್ರೇಟ್ ಆಗಿ ವಾಶ್ರೂಮ್ ಹತ್ರನೇ ಹೊರಟೋಗ್ತಾಳೆ. ನೋಡಿದ್ರೆ ಅವಳು ಅಲ್ಲೇ ಇರ್ತಾಳೆ. ಆ ಗೋಡೆ ಮೇಲೆಲ್ಲ ಫುಲ್ ಬ್ಲಡ್ ಆಗಿರುತ್ತೆ, ಹಂಗೆ ಪರ್ಚಿಟ್ಟಿರ್ತಾಳೆ. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಎಮ್ಮ ಪೂರ್ತಿ ಜಾಂಬಿಯಾಗೆ ಚೇಂಜ್ ಆಗ್ಬಿಟ್ಟಿದ್ದಾಳೆ ಅಂತ. ಇದಕ್ ರೀಸನ್ ಕೂಡ ಇದಕ್ಕೂ ಮುಂಚೆ ಎಮ್ಮ ಟ್ಯಾಬ್ಲೆಟ್ ನ ತಗೊಂಡಿರ್ತಾಳಲ್ಲ, ಅದರಿಂದಾನೇ ಈ ತರ ಎಫೆಕ್ಟ್ ಆಗಿರೋದು. ಇವಳನ್ನ ನೋಡಿದ್ಮೇಲೆ ನಮ್ ಹೀರೋಯಿನ್ ಭಯ ಪಟ್ಕೊಂಡು ಅಲ್ಲೇ ವಾಶ್ರೂಮ್ ಅಲ್ಲಿ ಸೈಡ್ ಅಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಅದು ಗ್ಲಾಸ್ ಆಗಿರೋದ್ರಿಂದ ಆ ಜಾಂಬಿ ಇವಳನ್ನ ಅಟ್ಯಾಕ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಜಾಂಬಿ ಬಾತ್ರೂಮ್ ಬಿಟ್ಟು ಹೊರಗಡೆ ಬಂದ್ಬಿಡುತ್ತೆ. ಅಲ್ಲೇ ಲೇಡಿ ಅವ್ರ ಹಸ್ಬೆಂಡ್ ಜಾನ್ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಅಷ್ಟೇ ಅವನ್ನ ನೋಡಿದ್ಮೇಲೆ ಅವನನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಓಡಿಸ್ಕೊಂಡು ಹೋಗ್ತಾಳೆ. ಅವನು ತಪ್ಪಿಸ್ಕೊಂಡ್ರೆ ಸಾಕಂತ ಹೇಳ್ಬಿಟ್ಟು ಹಂಗೆ ಓಡೋಗ್ಬಿಡ್ತಾನೆ. ಈಗ ಜಾಂಬಿಯಾಗಿ ಚೇಂಜ್ ಆಗಿರೋಳು ಅಲ್ಲಿಂದ ಹೋದ್ಮೇಲೆ ನಮ್ ಹೀರೋಯಿನ್ ಹೆಂಗ ರೂಮ್ ಬಿಟ್ಟು ಹೊರಗಡೆ ಬಂದ್ಮೇಲೆ ನಮ್ ಹೀರೋಗೆ ಕಾಲ್ ಮಾಡಿ ವಿಷಯನ ತಿಳಿಸ್ಕೊಡ್ತಾಳೆ. ನಮ್ ಹೀರೋನು ತುಂಬಾನೇ ಭಯ ಪಡ್ತಾನೆ. ಆಮೇಲೆ ಇವನು ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲದೆ ಎದ್ದು ಬಿದ್ದು ಓಡ್ತಾ ಇರ್ತಾನೆ. ಆ ಜಾಂಬಿನೂ ಹೊರಗಡೆ ಬಂದ್ಬಿಟ್ಟಿರತ್ತಲ್ಲ. ಫೈನಲ್ ಆಗ ಚಿಕ್ಕ ಹುಡುಗಿಯ ಜಾಂಬಿ ಹತ್ರ ಸಿಕ್ಕಾಕೊಳ್ತಾಳೆ. ಆ ಹುಡುಗಿನ ಏನ್ ಮಾಡ್ಬಿಡುತ್ತೋ ಅಂತ ನೋಡೋ ಟೈಮಲ್ಲಿ ನಮ್ ಹೀರೋಯಿನ್ ಹಿಂದ್ಗಡೆಯಿಂದ ಒಂದು ಪಿಲೋನ ಎತ್ಕೊಂಡ್ಬಂದು ಐಮನ್ ಹಂಗೆ ಲಾಕ್ ಮಾಡ್ಬಿಡ್ತಾಳೆ. ಆಮೇಲೆ ಆ ಹುಡುಗಿನ ನೋಡ್ಬಿಟ್ಟು ಓಡು ಇಲ್ಲಿಂದ ಓಡು ಅಂತ ಹೇಳ್ತಾಳೆ. ಆಮೇಲೆ ಚಿಕ್ಕ ಹುಡುಗಿ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ನಮ್ ಹೀರೋಯಿನ್ ಈ ಲೇಡಿ ಕೈಲಿ ಸಿಕ್ಕಾಕೊಂತಾಳೆ. ತುಂಬಾನೇ ಡಿಫೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಫೈನಲ್ ಆಗಿ ನಮ್ ಹೀರೋ ಅಲ್ಲಿಗೆ ಬಂದ್ಬಿಟ್ಟು ಕರೆಕ್ಟ್ ಆಗಿ ಅವ್ನ ಶರ್ಟ್ ನ ಬಿಚ್ಚಿ ಅವಳ ಬಾಯಿಗೆ ಕಟ್ಟಿ ಅವಳನ್ನ ಹಂಗೆ ಕಟ್ಟಾಕ್ಬಿಡ್ತಾನೆ. ಆಮೇಲೆ ಜಾನ್ ಎಲ್ಲೋದಂತ ಹೇಳ್ಬಿಟ್ಟು ನಮ್ ಹೀರೋ ಹುಡ್ಕೊಂಡ್ ಬರ್ತಾನೆ. ಈ ಕಡೆ ಜಾನು ಬರ್ತಾನೆ. ಆದ್ರೆ ಇಲ್ಲಿ ನಡೆದಿರೋದಕ್ಕೂ ಅವ್ನಿಗೆ ಏನು ಸಂಬಂಧ ಇಲ್ಲ ಅನ್ನೋ ತರ ನಡ್ಕೊಂಡ್ ಬರ್ತಾ ಇರ್ತಾನೆ. ಅಷ್ಟೇ ನಮ್ ಹೀರೋ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಅವನು ನಂಗೆ ಹೊಟ್ಟೆಗೆ ಗುದ್ದಿ ಲಾಕ್ ಮಾಡ್ಬಿಡ್ತಾನೆ. ಈಗ ಪೆಲ್ಲಿ ಯಾರೋ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿದಾರೆ ಅಂತ ಕಾಣಿಸುತ್ತೆ. ಈಗ ಆಂಬ್ಯುಲೆನ್ಸ್ ಬರುತ್ತೆ. ಜಾನ್ ನ ಮತ್ತೆ ಅವ್ರ ವೈಫ್ ನ ಇಬ್ಬರನ್ನು ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಅಲ್ಲಿಂದ ಹೋದ್ಮೇಲೆ ನಮ್ ಹೀರೋ ಈ ಜಾನ್ ಅವ್ರ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ಬಿಟ್ಟು ಏನ್ ನಡೆದಿರುತ್ತೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾನೆ. ಆಗ ಒಂದು ಗಾಲ್ಫ್ ಸ್ಟಿಕ್ ಗೆ ಬ್ಲಡ್ ಆಗಿರೋದನ್ನ ಗಮನಿಸ್ತಾನೆ.
ಗಮನಿಸ್ತಾನೆ. ಅಷ್ಟೇ ಅಲ್ಲ, ಅಲ್ಲಿರೋ ಗೋಡೆ ಮೇಲೆ ಗ್ಲಾಸ್ ಮೇಲೆ ಎಲ್ಲ ಬ್ಲಡ್ ಆಗಿರುತ್ತೆ. ಅವ್ನ ಹಂಗೆ ಹುಡುಕ್ತಾ ಇರ್ಬೇಕಾದ್ರೆ ಆ ಟ್ಯಾಬ್ಲೆಟ್ ನ ಯೂಸ್ ಮಾಡಿದ್ರೆ ತಾನೆ ಜಾಂಬೀಸ್ ಆಗಿ ಚೇಂಜ್ ಆಗ್ತಾ ಇರೋದು. ಆ ಟ್ಯಾಬ್ಲೆಟ್ಸ್ ಕೂಡ ಅವ್ರ ಮನೇಲಿ ಇರೋದನ್ನ ಗಮನಿಸ್ತಾನೆ. ಸೊ ಇದರಿಂದನ ಎಮ್ಮ ಜಾಂಬಿಯಾಗಿ ಚೇಂಜ್ ಆಗಿರೋದು ಅಂತ ಅರ್ಥ ಮಾಡ್ಕೊಳ್ತಾನೆ. ಇನ್ನೊಂದ್ ಕಡೆ ಆಂಬ್ಯುಲೆನ್ಸ್ ಬಂದಿರತ್ತಲ್ಲ, ಅದನ್ನ ನೋಡ್ಬಿಟ್ಟು ಆ ಲೀಡರ್ ಲೇಡಿ ಒಬ್ಳು ಇರ್ತಾಳಲ್ಲ, ಅವಳು ಬಂದ್ಬಿಟ್ಟು ಏನಕ್ಕೆ ಆಂಬ್ಯುಲೆನ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಗಾಬರಿಯಿಂದ ಕೇಳ್ತಾಳೆ. ಆಗ ಅವರು ಹೇಳ್ತಾರೆ, ಈ ತರ ಇನ್ಫೆಕ್ಟ್ ಆಗಿರೋರೊಬ್ರು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದಾರೆ. ಸೊ ನಿಮಗೆ ಹೊರಗಡೆ ಹೋಗೋದೆಲ್ಲ ಸೇಫ್ ಅಲ್ಲ, ಹೊರಗಿನವ್ರನ್ನ ಯಾರನ್ನು ಒಳಗಡೆ ಬಿಡಬೇಡಿ, ನೀವೆಲ್ಲ ಒಳಗಡೆನೆ ಇರಿ ಅಂತ ಹೇಳ್ಬಿಟ್ಟು ಆ ಸೆಕ್ಯೂರಿಟಿ ಲೇಡಿಗೆ ಹೇಳ್ತಾರೆ. ಹಂಗ ಹೇಳಿದ್ದೆ ತಡ ಅಲ್ಲಿರೋರೆಲ್ಲ ಇನ್ ಹೊರಗಡೆ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಅವ್ರ ಮನೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇನ್ನೊಂದು ವಯಸ್ಸಾದ ಕಪಲ್ಸ್ ಇರ್ತಾರೆ. ಆಕ್ಚುಲಿ ಒಂದು ಚಿಕ್ಕ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಒಂದು ಅಜ್ಜಿ ತಾತ ಮತ್ತೆ ಅವ್ರ ಮಗ. ಆ ಅಜ್ಜಿ ಕೂಡ ಹೊರಗಡೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅವ್ರ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಈ ತರ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ಆ ಡಿಸೀಸ್ ಇತ್ತಂತೆ, ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಆಂಬ್ಯುಲೆನ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ರೆ, ಇವ್ರಿಗೆ ಆ ಡಿಸೀಸ್ ಬಗ್ಗೆ ಏನು ಅಷ್ಟೊಂದು ಸೀರಿಯಸ್ನೆಸ್ ತೋರಿಸೋದಿಲ್ಲ. ಅಷ್ಟೆಲ್ಲ ಅವ್ರ ಮಗ ಒಂದು ಯೂಟ್ಯೂಬರ್ ಅಂತ ಕಾಣಿಸುತ್ತೆ, ಅವನಂತೂ ಇದನ್ನ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ಇನ್ನೊಂದ್ ಕಡೆ ಕ್ಯಾಪ್ಟನ್ ನ ತೋರಿಸ್ತಾರೆ. ಈ ವೈರಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ನಿದನ್ನ ಪಬ್ಲಿಕ್ ಗೆ ಇನ್ಫಾರ್ಮ್ ಮಾಡದೇ ಇರೋದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು, ಈ ತರ ಒಂದು ಡಿಸೀಸ್ ಬಂದಿರೋರ್ಗೆ ತುಂಬಾನೇ ದಾಹ ಆಗುತ್ತೆ, ಅದಕ್ಕೆ ಅವರು ಮನುಷ್ಯರ ರಕ್ತನ ಕುಡಿತಾರೆ. ಸೊ ಆದಷ್ಟು ಎಲ್ಲರೂ ಸೇಫ್ ಆಗಿರಿ ಅಂತ ಕ್ಯಾಪ್ಟನ್ ಹೇಳ್ತಾ ಇರ್ತಾರೆ. ಇದನ್ನ ನಮ್ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಮನೇಲಿ ಕುತ್ಕೊಂಡು ನ್ಯೂಸ್ ಅನ್ನು ನೋಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಗೆ ಒಂದು ಅಡ್ವೈಸ್ ನ ಮಾಡ್ತಾನೆ. ಏನಂದ್ರೆ ನನ್ ಮನೇಲಿ ಇಲ್ದೇ ಇರೋವಾಗ ನಿನ್ ಪಾಡಕ್ ನೀನ್ ಯಾರ ಮನೆಗೂ ಹೋಗ್ಬಿಡ್ಬೇಡ, ಈಗ್ಲೇ ನಿನ್ಗೆ ಇದ್ರ ಸೀರಿಯಸ್ನೆಸ್ ಗೊತ್ತಾಗಿದೆ ಅಂತ ಕಾಣಿಸುತ್ತೆ, ಹಂಗ್ ನೀನ್ ಹೋಗೋದಕ್ಕೂ ಮುಂಚೆ ಒಂದ್ಸತಿ ನನಗ್ ಫೋನ್ ಮಾಡಿ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಅವಳಿಗೆ ಎಚ್ಚರಿಕೆ ಕೊಡ್ತಾ ಇರ್ತಾನೆ. ಅದಾದ್ಮೇಲೆ ಅವ್ರಿಬ್ರು ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ನೋಡಿದಾಗ ಈ ಲೀಡರ್ ಲೇಡಿ ಇರ್ತಾಳಲ್ಲ, ಅವಳು ಬಂದ್ಬಿಟ್ಟು ಇವ್ರ ಹತ್ರ ಹೇಳ್ತಾ ಇರ್ತಾರೆ, ಈ ತರ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಆಯ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಯಾರಿಗೂ ಹೇಳ್ಬೇಡಿ, ಆತರ ಹೇಳಿದ್ರೆ ನಮ್ಮ ಅಪಾರ್ಟ್ಮೆಂಟ್ ಗೆ ಕೆಟ್ಟ ಹೆಸರು. ಸೊ ಆದಷ್ಟು ಅದನ್ನ ಹೊರಗಡೆ ಹೋಗದೆ ಇರೋ ತರ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋ ತರ ಮಾತಾಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ನೀವ್ ಈ ಅಪಾರ್ಟ್ಮೆಂಟ್ ಗೆ 10 ವರ್ಷ ಅಗ್ರಿಮೆಂಟ್ ಹಾಕೊಂಡಿದೀರಾ, ಇನ್ ಕೇಸ್ ನಿಮ್ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದ್ರೆ ಅಗ್ರಿಮೆಂಟ್ ನಾನ್ ಮೀರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಾರ್ನಿಂಗ್ ಕೊಡೋ ತರ ಮಾತಾಡ್ತಾಳೆ. ಈಗ ಅಲ್ಲಿಂದ ಹೊರಗಡೆ ಬಂದಿರೋ ನಮ್ ಹೀರೋ ಮತ್ತೆ ಹೀರೋಯಿನ್ ಅಲ್ಲೇ ಅಪಾರ್ಟ್ಮೆಂಟ್ ಮುಂದ್ಗಡೆ ಇರೋ ಒಂದು ಬೆಂಚ್ ಮೇಲೆ ಕೂತ್ಕೊಂಡು ಹಂಗೆ ಮಾತಾಡ್ತಾ ಇರ್ತಾರೆ. ಹಂಗೀಗ ನೆಕ್ಸ್ಟ್ ಡೇ ತೋರಿಸ್ತಾರೆ, ನಮ್ ಹೀರೋಯಿನ್ ಇನ್ನು ಮಲಗಿರ್ತಾಳೆ. ಆದ್ರೆ ನಮ್ ಹೀರೋ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೆಲ್ಗೋ ಹೋಗ್ತಾ ಇರ್ತಾನೆ. ಹಂಗೆ ಪಾರ್ಕಿಂಗ್ ಲಾಟ್ ಹೋದಾಗ ಅಲ್ಲೇ ಎದುರುಗಡೆ ಜಾನ್ ಬರ್ತಾನೆ. ಅವ್ನ್ ಹೇಳ್ತಾ ಇದ್ದಾನೆ, ನನಗ್ ಬೇಕಾಗಿರೋ ಟೆಸ್ಟ್ ಎಲ್ಲ ಮಾಡಿ ನೋಡಿದ್ರು, ಆದ್ರೆ ನನ್ಗೇನು ಅಫೆಕ್ಟ್ ಆಗಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರು, ಮನೆಗೆ ಹೋಗಿ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ ಅಂತ ನಮ್ ಹೀರೋ ಹೇಳ್ದಾಗ ನಮ್ ಹೀರೋ ಹೇಳ್ತಾನೆ, ನೀನ್ ಹೆಂಡತಿಗೆ ನೀನ್ ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಂಡಿಡಿತಾ ಇದೀನಿ, ಇನ್ ಕೇಸ್ ನಾನು ಪೂರ್ತಿ ಕಂಡಿಡಿದ್ ಬಿಟ್ರೆ ನೀನ್ ಪರ್ಮನೆಂಟ್ ಆಗಿ ಜೈಲಲ್ಲಿ ಹೋಗಿ ರೆಸ್ಟ್ ಎತ್ಕೋಬಹುದು ಅಂತ ಅವ್ನ್ಗೆ ಲೈಟ್ ಆಗಿ ಭಯ ಬರೋ ತರ ಮಾತಾಡ್ಬಿಟ್ಟು ಹೋಗ್ತಾನೆ. ನಮ್ ಹೀರೋ ಈಗ ಸ್ಟ್ರೇಟ್ ಆಗಿ ಹೋಗಿರೋದು ಕ್ಯಾಪ್ಟನ್ ನ ಮೀಟ್ ಮಾಡೋದಕ್ಕೆ. ಏನಕ್ಕಂದ್ರೆ ಜಾನ್ ಮತ್ತೆ ಅವ್ರ ವೈಫ್ ನ ಇಬ್ಬರನ್ನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಮ್ ಹೀರೋ ಅವ್ರ ಫ್ಲಾಟ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ಹುಡುಕ್ದಾಗ ಟ್ಯಾಬ್ಲೆಟ್ ಸಿಕ್ಕಿರತ್ತಲ್ವಾ, ಈಗ ಟ್ಯಾಬ್ಲೆಟ್ ಎತ್ಕೊಂಡ್ ಕ್ಯಾಪ್ಟನ್ ಹತ್ರ ಕೊಟ್ಬಿಟ್ಟು ಈ ಟ್ಯಾಬ್ಲೆಟ್ ನ ಯೂಸ್ ಮಾಡಿದ್ದಕ್ಕೆ ಲೇಡಿ ಕೂಡ ಈ ಡಿಸೀಸ್ ಗೆ ಎಫೆಕ್ಟ್ ಆಗಿರೋದು ಅಂತ ಹೇಳ್ತಾನೆ. ಅಷ್ಟೇ ಎಲ್ಲ ಡೈರೆಕ್ಟ್ ಆಗಿ ಆ ಲೇಡಿನ ನೋಡಕ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆ ಲೇಡಿನ ಫುಲ್ ಆಗಿ ಕಟ್ಟಾಕಿಟ್ಟಿರ್ತಾರೆ. ಅಯ್ಯಮ್ಮ ಮೂವ್ ಮಾಡಕ್ ಆಗದಿರೋ ತರ ಟೈಟ್ ಆಗಿ ಕಟ್ಟಿಟ್ಟಿರ್ತಾರೆ. ಸರಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಮ್ ಹೀರೋ ಅಯ್ಯಮ್ಮ ಕಣ್ಣಿಗೆ ಹಾಕಿರೋ ಬಟ್ಟೆನ ತೆಗೆದ್ ನೋಡಿದ್ರೆ ಆತರ ಕಟ್ಟಾಕಿದ್ರೆ ಕೂಡ ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆಗ ನಮ್ ಹೀರೋ ಅಲ್ಲಿರೋ ಸೋಲ್ಜರ್ ಲೇಡಿನ ಕೇಳ್ತಾರೆ, ಈ ತರ ವೈರಸ್ ಅಟ್ಯಾಕ್ ಆಗೋರು ಸ್ವಲ್ಪ ಹೊತ್ತಲ್ಲಿ ನಾರ್ಮಲ್ ಆಗ್ತಾರಲ್ಲ, ಬಟ್ ಯಾಕೆ ಇವ್ರು ಇನ್ನು ನಾರ್ಮಲ್ ಆಗಿಲ್ಲ ಅಂತ. ಆಗ ಅವರು ಹೇಳ್ತಾರೆ, ಅದಕ್ಕೆ ಕಾರಣ ಮೋಸ್ಟ್ಲಿ ಅವ್ರ ತಲೆಗೆ ಒಂದು ಏಟ್ ಆಗಿದೆ, ಅದರಿಂದ ಇರ್ಬೋದು ಅಂತ. ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಲೇಡಿ ತಲೆಗಾಗಿರೋ ಗಾಯದಿಂದ ಈಗಾಗ್ಲೇ ಅವ್ರು ತೀರ್ಕೊಂಡಿರ್ಬೇಕಾಗಿತ್ತು, ಬಟ್ ಈ ಡಿಸೀಸ್ ಅವ್ರ ಮೈಯಲ್ಲಿ ಇರೋದ್ರಿಂದಾನೇ ಅವ್ರು ಇನ್ನೂ ಪ್ರಾಣದಲ್ಲಿದ್ದಾರೆ. ಇನ್ ಕೇಸ್ ಅವ್ರಿಗೆ ಏನಾದ್ರು ಪೂರ್ತಿ ಕ್ಯೂರ್ ಆಗ್ಬಿಟ್ರೆ ಅವ್ರ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಆ ಸೋಲ್ಜರ್ ಲೇಡಿ ಹೇಳ್ತಾರೆ. ಆಗ ನಮ್ ಹೀರೋಗ್ ಡೌಟ್ ಬರುತ್ತೆ, ಈ ಲೇಡಿ ತಲೆಗೆ ಹೆಂಗಿ ಗಾಯ ಆಯ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ಹಸ್ಬೆಂಡ್ ಮೇಲೆನೆ ಡೌಟ್ ಬರುತ್ತೆ. ಇದಾದ್ಮೇಲೆ ಮತ್ತೆ ಕ್ಯಾಪ್ಟನ್ ನ ತೋರಿಸ್ತಾರೆ. ಅವ್ರ ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಒಬ್ಬನ ಎತ್ಕೊಂಡ್ ಬಂದು ಈ ಕಂಟೈನರ್ ಒಳಗಡೆ ಹಾಕಿಟ್ಟಿರ್ತಾನೆ. ಯಾಕಂದ್ರೆ ಸ್ವಲ್ಪ ಹೊತ್ತಲ್ಲಿ ಅವನು ಜಾಂಬಿ ಆಗ್ಬಿಡ್ತಾನೆ. ಯಾಕಂದ್ರೆ ಅವ್ನ ಕೈ ಮೇಲೆ ಒಂದು ಸ್ಕ್ರಾಚ್ ಇರುತ್ತೆ. ಈಗ ಅವನ್ನ ಮೀಟ್ ಮಾಡಕ್ ಬಂದಿರ್ತಾರೆ. ಏನಕ್ಕಂದ್ರೆ ಆ ಜಾನ್ ಅವ್ರ ವೈಫ್ ಕೂಡ ಅದೇ ಟ್ಯಾಬ್ಲೆಟ್ ನ ಯೂಸ್ ಮಾಡಿ ಸತ್ತೋಗಿರೋದಲ್ವಾ, ಸೊ ಅದನ್ನ ಕೇಳಕ್ಕೆ ಅಂತ ಬಂದಿರ್ತಾರೆ. ನೀವ್ ಕೊಟ್ಟಿರೋ ಈ ಟ್ಯಾಬ್ಲೆಟ್ ನ ಯೂಸ್ ಮಾಡಿನೇ ಇಂತ ಒಂದು ಅಪಾರ್ಟ್ಮೆಂಟ್ ಇಂದ ಆ ಲೇಡಿ ಈ ತರ ಡಿಸೀಸ್ ಗೆ ಎಫೆಕ್ಟ್ ಆಗಿದ್ದಾರೆ. ಸೊ ಕರೆಕ್ಟ್ ಆಗಿ ಹೇಳಿ ಯಾರಿಗೆಲ್ಲ ಈ ಡಿಸ್ಟ್ರಿಬ್ಯೂಟ್ ಮಾಡಿದೀರಾ ಅಂತ ಕೇಳ್ತಾರೆ. ಈಗ ಇನ್ನೊಂದ್ ಕಡೆ ಅಜ್ಜಿ ತಾತ ಇದ್ರಲ್ಲ, ಅವ್ರನ್ನ ತೋರಿಸ್ತಾರೆ. ಅಜ್ಜಿನ ಮನೇಲೆ ಇರು ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ತಾತ ಹೊರಗಡೆ ಹೋಗ್ತಾರೆ. ಈಗ ಆ ಸೋಲ್ಜರ್ ಲೇಡಿ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಆ ಜಾನ್ ಅವ್ರ ವೈಫ್ ತೀರೋದ್ರು ಅಂತ ಹೇಳ್ತಾರೆ. ಇದನ್ನ ನಮ್ ಹೀರೋ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ನಮ್ ಹೀರೋ ಅವ್ರ ಸೀನಿಯರ್ ಒಬ್ರು ಬರ್ತಾರೆ. ಆಮೇಲೆ ಅವ್ರಿಬ್ರು ಸೇರಿ ಜಾನ್ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲೋದ್ಮೇಲೆ ಅವ್ನ್ಗೆ ಹೇಳ್ತಾರೆ, ಈ ತರ ನಿಮ್ ವೈಫ್ ಹಾಸ್ಪಿಟಲ್ ಅಲ್ಲೇ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು. ಅದನ್ನ ಕೇಳಿಸ್ಕೊಂಡ್ಮೇಲೆ ಅವನು ಸುಮ್ನೆ ಅಳೋ ತರ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಇದನ್ನ ನಮ್ ಹೀರೋ ಕಂಡಿಡ್ದ್ ಬಿಡ್ತಾನೆ, ಇವ್ನ್ ಬರೀ ಆಕ್ಟಿಂಗ್ ಮಾಡ್ತಾ ಇರೋದು ಅಂತ. ಆಮೇಲೆ ಬೇರೆ ಏನಾದ್ರು ಡೌಟ್ ಬರೋ ತರ ಐಟಮ್ಸ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಹುಡುಕ್ತಾ ಇರ್ತಾನೆ. ಆಗ ಹಂಗೆ ಒಳಗಡೆ ಹೋಗಿ ನೋಡಿದಾಗ ಇದಕ್ಕೂ ಮುಂಚೆ ಫುಲ್ ಬ್ಲಡ್ ಎಲ್ಲ ಆಗಿತ್ತಲ್ಲ, ಅದನ್ನ ಕೇಳ್ತಾನೆ, ಇಲ್ಲಿ ತುಂಬಾನೇ ಬ್ಲಡ್ ಇತ್ತಲ್ವಾ, ಈಗೇನು ಬ್ಲಡ್ ಏನು ಇಲ್ಲ ಅಂದಾಗ ಜಾನ್ ಹೇಳ್ತಾನೆ, ಅದು ತುಂಬಾ ಗಲೀಜಾಗಿತ್ತಲ್ವಾ, ಅದಕ್ಕೆ ನಾನೇ ಎಲ್ಲ ಕ್ಲೀನ್ ಮಾಡಿದೆ ಅಂತ. ಅದಕ್ಕೆ ನಮ್ ಹೀರೋ ಕೂಡ ಹೇಳ್ತಾನೆ, ಹಂಗಾದ್ರೆ ಎವಿಡೆನ್ಸ್ ನೆಲ್ಲ ನೀನ್ ಪೂರ್ತಿಯಾಗಿ ಕ್ಲಿಯರ್ ಮಾಡ್ಬಿಟ್ಟಿದ್ಯಾ ಅಲ್ವಾ, ಆ ಗಾಲ್ಫ್ ಬ್ಯಾಟ್ ಇಂದಾನೆ ನೀನು ನಿನ್ ವೈಫ್ ತಲೆಗೆ ಹೊಡೆದಿದ್ಯಾ, ಈಗ ಎವಿಡೆನ್ಸ್ ಎಲ್ಲ ಸಿಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲದನ್ನು ವಾಶ್ ಮಾಡಿ ಇಟ್ಟಿದ್ಯಾ ಅಲ್ವಾ ಅಂತ ಕೇಳಿದಾಗ ಜಾನ್ ಹೇಳ್ತಾನೆ, ಇಲ್ಲ ನಾನ್ ಬೇಕಂತ ಅವಳನ್ನ ಹೊಡೆದಿಲ್ಲ, ಅವಳ ಡಿಸೀಸ್ ಗೆ ಎಫೆಕ್ಟ್ ಆಗಿದ್ಲಲ್ಲ, ನನ್ನನ್ನ ಕಚ್ಚಬೇಕು ಅಂತ ಬಂದ್ಲು, ಆ ಟೈಮಲ್ಲಿ ನನ್ಗೆ ಬೇರೆ ದಾರಿ ಕಾಣಿಸ್ದೆ, ಅವಳನ್ನ ಹೊಡೆದೆ ಅಷ್ಟೇ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋಗ್ ಚೆನ್ನಾಗಿ ಗೊತ್ತಿರತ್ತಲ್ವಾ, ಅವ್ನ ಹತ್ರ ಹೋಗಿ ಹೇಳ್ತಾನೆ, ನೀನು ತುಂಬಾನೇ ಆಕ್ಟಿಂಗ್ ಮಾಡ್ತಾ ಇದೀಯ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನಿನ್ ವೈಫ್ ಕೆಲಸ ಮಾಡ್ತಾ ಇರೋ ಕಂಪನಿ ನಿನ್ ಕೈಗೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಅವಳನ್ನ ಸಾಯಿಸಿದ್ಯಾ,
ಇದೆಯಾ? ಇದನ್ನ ಕೇಳಿಸ್ಕೊಂಡ್ ಜಾನ್ ಹಂಗೆ ನೋಡ್ತಾ ಇರ್ತಾನೆ. ಇದೆಲ್ಲ ನಮ್ ಹೀರೋಗೆ ಹೆಂಗ್ ಗೊತ್ತಾಯ್ತು ಅಂತ ನೋಡಿದ್ರೆ ಇದಕ್ಕೂ ಮುಂಚೆ ಇವ್ನ ಗರ್ಲ್ ಫ್ರೆಂಡ್ ಹತ್ರ ಮಾತಾಡಿರ್ತಾನಲ್ವಾ, ಅವಳೆಲ್ಲ ನಿಜಾನು ಹೇಳಿರ್ತಾಳೆ. ಸೊ ಈಗ ಇವನಿಂದಾನೆ ಅವ್ರ ವೈಫ್ ತೀರೋಗಿರೋದು ಅಂತ ಹೇಳ್ಬಿಟ್ಟು ಇವನನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಕ್ಯಾಪ್ಟನ್ ನ ತೋರಿಸ್ತಾರೆ. ಅವ್ರು ಒಂದ್ ಲೇಡಿ ಮುಂದ್ಗಡೆ ಕೂತ್ಕೊಂಡು ಇವ್ರ ಹೆಂಗೆ ಡಿಸೀಸ್ ಇಂದ ಅಫೆಕ್ಟ್ ಆದ್ರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನೋಡ್ತಾನೆ. ಈಗ ಅವಳು ಬೆಡ್ ಮೇಲೆ ಮಲಗಿರ್ತಾಳೆ. ಈ ಲೇಡಿಗೂ ಇವನ್ಗೂ ಏನ್ ಸಂಬಂಧ ಅಂತ ಇದುವರೆಗೂ ನಮಗ್ ತೋರಿಸಿಲ್ಲ. ಈಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಚಿಕ್ಕ ಹುಡುಗಿನ ತೋರಿಸ್ತಾರೆ. ಅವ್ರ ಅಪಾರ್ಟ್ಮೆಂಟ್ ಹತ್ರ ಇರೋ ಜಿಮ್ ಅಲ್ಲೇ ಇಬ್ರು ಆಟ ಆಡ್ಕೊಳ್ತಾ ಇರ್ತಾರೆ. ಈಗ ಅದೇ ಜಾಗಕ್ಕೆ ಕ್ಯಾಪ್ಟನ್ ಬಂದ್ಬಿಟ್ಟು ನಮ್ ಹೀರೋಯಿನ್ ಹತ್ರ ಹೇಳ್ತಾರೆ, ಇನ್ ಸ್ವಲ್ಪ ದಿನದಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ತುಂಬಾ ಜನಕ್ಕೆ ಈ ಡಿಸೀಸ್ ಸ್ಪ್ರೆಡ್ ಆಗುತ್ತೆ ಅಂತ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ ಗೆ ಶಾಕ್ ಆಗುತ್ತೆ. ಅದೇನದು ಅವ್ರೊಬ್ರು ಮಾತ್ರನೇ ಅಫೆಕ್ಟ್ ಆಗಿದ್ದು, ಅವ್ರನ್ನ ಕೂಡ ನೀವು ಹಾಸ್ಪಿಟಲ್ ಗೆ ಕರ್ಕೊಂಡು ಹೊಟ್ಟೋದ್ರಲ್ವಾ, ಅವರಿಂದ ಯಾರಿಗೂ ಏನು ಆಗಿಲ್ಲ ಅಂತ ನಮ್ ಹೀರೋಯಿನ್ ಹೇಳ್ತಾಳೆ. ಆಗ ಆ ಕ್ಯಾಪ್ಟನ್ ಹೇಳ್ತಾರೆ, ಇಲ್ಲ ನನ್ನ ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದವನ್ನ ಕೇಳ್ದೆ, ಅವ್ರು ಇಲ್ಲಿ ಜಿಮ್ ಅಲ್ಲಿ ಇರೋರ್ಗೆ ವೆಯ್ಟ್ ಲಾಸ್ ಮಾಡೋ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನ ತುಂಬಾ ಜನ ತಗೊಂಡು ಯೂಸ್ ಮಾಡಿದ್ದಾರೆ. ಸೊ ಇನ್ ಸ್ವಲ್ಪ ದಿನದಲ್ಲೇ ಇಲ್ಲಿರೋರೆಲ್ಲ ತುಂಬಾ ಜನ ಜಾಂಬಿಗಳಾಗಿ ಚೇಂಜ್ ಆಗ್ತಾರೆ ಅಂತ ಹೇಳ್ತಾನೆ. ಸರಿ, ಅದರಿಂದ ತಡಿಯಕ್ಕೆ ಇವಾಗ ಏನ್ ಮಾಡೋದು ಅಂತ ನಮ್ ಹೀರೋಯಿನ್ ಕೇಳಿದಾಗ ಅದಕ್ಕೆ ಕ್ಯಾಪ್ಟನ್ ಕೂಡ ಹೇಳ್ತಾರೆ, ಈ ಡಿಸೀಸ್ ಈ ಅಪಾರ್ಟ್ಮೆಂಟ್ ನ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದ್ ದಾರಿ ಅಂತ ಹೇಳ್ಬಿಟ್ಟು ಈಗ ಹಂಗೆ ತೋರಿಸ್ತಾರೆ ನೋಡಿ. ಹೊರಗಡೆ ಈ ಅಪಾರ್ಟ್ಮೆಂಟ್ ನಾನೇ ಫುಲ್ ಆಗಿ ಲಾಕ್ ಡೌನ್ ಮಾಡ್ಬಿಡ್ತಾರೆ. ಫುಲ್ ಆಗಿ ಮಿಲಿಟರಿ ಅವರೆಲ್ಲ ಬಂದಿರ್ತಾರೆ. ಎಲ್ಲ ಫುಲ್ ಬ್ಯಾರಿಕೇಡ್ಸ್ ಎಲ್ಲ ಹಾಕಿರ್ತಾರೆ. ಒಳಗಡೆ ಇರೋ ಅಪಾರ್ಟ್ಮೆಂಟ್ ಜನಗಳನ್ನ ಹೊರಗಡೆ ಬಿಡೋದಿಲ್ಲ, ಹೊರಗಡೆ ಇರೋರನ್ನ ಒಳಗಡೆ ಬಿಡೋದಿಲ್ಲ. ಇದನ್ನ ನೋಡ ನಮ್ ಹೀರೋಯಿನ್ ಹೇಳ್ತಾಳೆ, ಏನಾದ್ರೂ ಪರವಾಗಿಲ್ಲ, ನಾನು ಈ ಅಪಾರ್ಟ್ಮೆಂಟ್ ಬಿಟ್ಟು ಹೊರಗಡೆ ಬರೋದಿಲ್ಲ ಅಂತ. ಅದಕ್ಕೆ ಕ್ಯಾಪ್ಟನ್ ಕೂಡ ಅದ್ರ ಬಗ್ಗೆ ನಾನೇನ್ ಕೇಳಿಲ್ವಲ್ಲ, ಅದು ನಿಮ್ ಇಷ್ಟ ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ಆ ತಾತ ಒಬ್ರು ಇದ್ರಲ್ಲ, ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ರಲ್ಲ, ಅವ್ರು ಬಂದ್ ನೋಡೋಷ್ಟ್ರಲ್ಲೆಲ್ಲ ಫುಲ್ ಲಾಕ್ ಡೌನ್ ಮಾಡಿರ್ತಾರಲ್ಲ, ಏನಾಗ್ತಿದೆ, ಯಾಕೆ ಈ ತರ ಮಿಲಿಟರಿ ಅವರೆಲ್ಲ ಇದೀರಾ ಅಂತ ಕೇಳಿದಾಗ ಅಲ್ಲಿರೋರು ಕೂಡ ಇಲ್ಲಿ ಆಗಿರೋ ಸೀರಿಯಸ್ನೆಸ್ ನ ಹೇಳ್ತಾರೆ. ಅಷ್ಟೇ ಅಲ್ಲ, ನೀವ್ ಒಂದ್ಸ್ ಒಳಗಡೆ ಹೋದ್ರೆ ಮತ್ತೆ ಹೊರಗಡೆ ಬರಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಆ ತಾತಕ್ ಫುಲ್ ಆಗಿ ಶಾಕ್ ಆಗುತ್ತೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಹೊರಗಡೆ ಇದ್ದಾನೆ ಅಂತ ತಿಳ್ಕೊಂಡು ಅವ್ನ್ಗೆ ಫೋನ್ ಮಾಡಿರ್ತಾಳೆ. ನೀನ್ ಹೆಂಗೋ ಅಪಾರ್ಟ್ಮೆಂಟ್ ಹೊರಗಡೆನೆ ಇದೆಯಾ, ಅಲ್ಲೇ ಇರು, ಇಲ್ಲಿ ಫುಲ್ ಈ ತರ ಲಾಕ್ ಮಾಡ್ಬಿಟ್ಟಿದ್ದಾರೆ ಅಂತ ನಮ್ ಹೀರೋಯಿನ್ ಹೇಳ್ಬಿಟ್ಟು ನಾನು ಇದೇ ಅಪಾರ್ಟ್ಮೆಂಟ್ ಒಳಗಡೆ ಇರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೇನ್ ಫೋನ್ ಕಟ್ ಮಾಡ್ಬೇಕು ಅಂತ ನೋಡಿದ್ರೆ ನಮ್ ಹೀರೋ ಕೂಡ ಫೋನ್ ಅಲ್ಲಿ ಮಾತಾಡ್ಕೊಂಡು ಅಲ್ಲೇ ಬಂದಿರ್ತಾನೆ. ಅವನ ನೋಡಿದ ತಕ್ಷಣ ನಮ್ ಹೀರೋಯಿನ್ ಓಡೋಗಿ ಹಗ್ ಮಾಡ್ಕೊಳ್ತಾಳೆ. ಈಗ ಜಾನ್ ಅನ್ನೋನ ಅರೆಸ್ಟ್ ಮಾಡಿತಾನೆ ಕರ್ಕೊಂಡ್ ಬಂದಿದ್ದ. ಈ ಗ್ಯಾಪ್ ನ ನೋಡ್ಕೊಂಡು ಜಾನ್ ಅನ್ನೋನ ಅಲ್ಲಿಂದ ಓಡೋಟೋಗ್ತಾನೆ. ಆಗ ನಮ್ ಹೀರೋ ಕೇಳ್ತಾನೆ, ಏನಾಯ್ತು ನಿನ್ಗೆ, ಯಾಕೆ ಈ ತರ ಹೇಳ್ತಾ ಇದ್ದೆ, ಇಲ್ಲೇನೋ ಒಳಗಡೆನೆ ಇರ್ತೀನಿ, ನೀನ್ ಹೊರಗಡೆ ಇರು ಅಂತ ಹೇಳ್ಬಿಟ್ಟು ಅಂತ ಕೇಳಿದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಏನಿಲ್ಲ, ಈ ತರ ವೈರಸ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟ್ ಸುತ್ತನೂ ಲಾಕ್ ಡೌನ್ ಮಾಡ್ಬಿಟ್ಟಿದ್ದಾರೆ. ನೀನೇನ್ ಚಿಂತೆ ಮಾಡ್ಕೋಬೇಡ, ಈಗ ಓಡೋದ್ನಲ್ಲ ಅವ್ನ್ ಜಾನ್, ಅವ್ನ್ ಕೂಡ ಹೊರಗಡೆ ಹೋಗಕ್ ಆಗೋದಿಲ್ಲ, ಯಾಕಂದ್ರೆ ಅಪಾರ್ಟ್ಮೆಂಟ್ ಸುತ್ತನೂ ಮಿಲಿಟರಿ ಅವರು ಮತ್ತೆ ಪೊಲೀಸ್ ಅವರೆಲ್ಲ ಇದ್ದಾರೆ ಅಂತ ನಮ್ ಹೀರೋಯಿನ್ ಹೇಳಿ ಹಂಗೆ ನಮ್ ಹೀರೋನ ಹಗ್ ಮಾಡ್ಕೊಂಡಿರ್ತಾಳೆ. ಇಲ್ಲಿಗೆ ಈ 3rd ಎಪಿಸೋಡ್ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಎಪಿಸೋಡ್ 4 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.